everyone, this is a part 2 of our color series. So for the part 1, please click on the icon above. ಬೀಚ್ ಆಲ್ಮೋಸ್ಟ್ ಎಂಟಿ ಇತ್ತು, ಆದರೂ ಸ್ವಲ್ಪ ಜನ ಸರ್ಫಿಂಗ್ ಎಲ್ಲ ಮಾಡ್ತಾಯಿದ್ರು. ನಾವು ಆಲ್ಮೋಸ್ಟ್ ಬೀಚ್ನೆಲ್ಲ ಒಂದು ಫುಲ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅದಾದಮೇಲೆ ಕ್ಲಿಫಲ್ಲೂ ಯಾರೋ ಅಷ್ಟೊಂದು ಚೆನ್ನಾಗೇನು ಇರಲಿಲ್ಲ. ಮತ್ತು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಜಟಾಯು ಆರ್ಟ್ ಸೆಂಟರ್ಗೆ ಹೋಗಿ ಹಾಗೆ ಡೈರೆಕ್ಟ್ ಅಲ್ಲಿಂದ ಆಲೆಪಿಗೆ ಹೋಗಬೇಕು ಅಂತ. ಸೊ ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅಲ್ಲಿಂದ ನಾವು ನಮ್ಮ ರೂಮ್ ಕಡೆ ಹೋದ್ವಿ ಫ್ರೆಶ್ ಅಪ್ ಆಗೋಕ್ಕೆ. ಸೊ ನಾವು ಫ್ರೆಶ್ ಅಪ್ ಆಗಿ ಆಲ್ಮೋಸ್ಟ್ ಆನ್ ದ ವೇಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆನ್ ದ ವೇ ಟು ಜಟಾಯು ಆರ್ಟ್ ಸೆಂಟರ್ ನಂಗೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಯಾವುದು ನನಗೆ ಪ್ರಾಪರಾಗಿ ಒಂದು ಸಿಕ್ಕಿಲ್ಲ. ಸೊ ಇಟ್ಸ್ ಬೆಟರ್ ನಿಮ್ಮ ಕ್ಲಿಫಲ್ಲೇ ಏನಾದರೂ ಬ್ರೇಕ್ಫಾಸ್ಟ್ ಪ್ಯೂರ್ ವೆಜ್, ಇಫ್ ಯು ಆರ್ ಸ್ಪೆಸಿಫೈಂಗ್ ಪ್ಯೂರ್ ವೆಜ್ ಸಿಕ್ಕಿದ್ರೆ ಅಲ್ಲೇ ಮಾಡ್ಕೊಂಡು ಹೊರಡಿ ಅಂತ ಹೇಳ್ತೀನಿ. ಸೊ ಜಟಾಯು ಆರ್ಟ್ ಸೆಂಟರ್ಗೆ ಹೋದ್ಮೇಲೆ ನಾವು ಟಿಕೆಟ್ಸ್ ತೊಗೊಬೇಕು. ದೇರ್ ಆರ್ 2 ways. ನೀವು ಸ್ಟೆಪ್ಸಿಂದ ಹೋಗ್ತೀವಿ ಅಂದ್ರೂ ಹೋಗ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ದ ಕೇಬಲ್ ಕಾರ್ ಆ್ಯಸ್ ವೆಲ್. ಆಲ್ಮೋಸ್ಟ್ 826 ಸ್ಟೆಪ್ಸ್ ಇದೆ ಮತ್ತು ತುಂಬ ಬಿಸಿಲಿದ್ದರಿಂದ ನಾವು ಕೇಬಲ್ ಕಾರಲ್ಲೇ ಹೋದ್ವಿ. ಆ್ಯಂಡ್ ಆನ್ ದ ವೇ ಟು ಕೇಬಲ್ ಕಾರ್ ದೇರ್ ಆರ್ ಲಾಟ್ಸ್ ಆಫ್ ಫುಡ್ ಸ್ಟಾಪ್ಸ್ ಆ್ಯಂಡ್ ದೇರ್ ಆರ್ ಲಾಟ್ಸ್ ಆಫ್ ಸ್ನ್ಯಾಕ್ಸ್ ಆ್ಯಂಡ್ ಜ್ಯೂಸಸ್ ಆರ್ ಅವೈಲೇಬಲ್. ಜಟಾಯು ಆರ್ಟ್ ಸೆಂಟರ್ ಸ್ಟೋರಿ ಏನಂದರೆ, ರಾವಣನ ವಿರುದ್ಧ ಜಟಾಯು ಪಕ್ಷಿ ಹೋರಾಡಕ್ಕೆ ಹೋದಾಗ ರಾವಣ ಅದರ ಒಂದು ರೆಕ್ಕೆನ ಕತ್ತರಿಸ್ತಾನೆ. ಆ ರೆಕ್ಕೆ ಅದೇ ಜಾಗದಲ್ಲಿ ಬೀಳುತ್ತೆ. ಸೊ ರಾಮ ಅದೇ ಜಾಗದಲ್ಲಿ ಹಾದು ಹೋಗ್ಬೇಕಾದ್ರೆ ಅವನಿಗೆ ಈ ಪಕ್ಷಿ ಒಂದು ರೆಕ್ಕೆ ಬಿದ್ದಿರೋದನ್ನ ನೋಡಿ ಅವನಿಗೆ ಗೊತ್ತಾಗುತ್ತೆ ಈ ಪಕ್ಷಿ ಕೂಡ ರಾವಣನ ವಿರುದ್ಧ ಹೋರಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಆ ಜಾಗದಲ್ಲಿ ರಾಮನ್ ಒಂದು ಮೂರ್ತಿ ಕೂಡ ಕೆತ್ತನೆ ಮಾಡಿದ್ದಾರೆ, ಹಾಗೆ ರಾಮನ್ ಹೆಜ್ಜೆ ಗುರುತುಗಳು ಕೂಡ ಇದೆ. ಜಟಾಯು ಆರ್ಟ್ ಸೆಂಟರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಆಲೆಪಿಗೆ ಹೊರಟ್ವಿ. ಆಲೆಪಿ ವಾಸ್ ಎ ವೆರಿ ಲಾಂಗ್ ಡ್ರೈವ್. ಇಟ್ ವಾಸ್ ಆಲ್ಮೋಸ್ಟ್ 4.5 hour ಡ್ರೈವ್. ಆ್ಯಕ್ಚುಲಿ ನಾವು ಆಲೆಪಿಲಿ ಸನ್ಸೆಟ್ ನೋಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಲ್ಮೋಸ್ಟ್ ರೀಚ್ ಆಗೋದ್ರಲ್ಲೇ 7 PM ಆಗಿಬಿಡ್ತು. ಸೊ ಆಫ್ಟರ್ ಚೆಕ್-ಇನ್ ನಾವು ಬೀಚಿಗೆ ಹೋಗಿ ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿ ಅದಾದಮೇಲೆ ನಾವು ವಾಪಸ್ ರೂಮಿಗೆ ಬಂದು ಅಲ್ಲೂ ಸ್ವಲ್ಪ ಡಿನ್ನರ್ ಮಾಡಿಬಿಟ್ಟು ವಿ ಸ್ಲೆಪ್ಟ್ ಆಫ್.